ಎಲ್ಲ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಸಿಹಿ ಸುದ್ದಿ. 4,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ ಒಂದು ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಇನ್ನೊಂದು ಕಡೆಗೆ ಈ ದಾಖಲೆಗಳು ನೀವು ಮನೆಯಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ, ಕರೆಕ್ಟ್ ಆಗಿರ್ಬೇಕು, ಇಲ್ಲ ಅಂದ್ರೆ ಹಣ ಬರಲ್ಲ. ಮರು ಅರ್ಜಿ ಯಾವಾಗ ಹಾಕಬೇಕು. ಇನ್ನೊಂದು ಕಡೆಗೆ ಸರ್ಕಾರದಿಂದ ಬಂದಿರೋ ಹೊಸ ರೂಲ್ಸ್ ಗಳಾಗಿರ್ಬೋದು. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಕಡೆಗೆ ದೊಡ್ಡ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ಭರ್ಜರಿ ಗುಡ್ ನ್ಯೂಸ್ ಕೂಡ ಇದೆ. ಅನ್ನಭಾಗ್ಯ ಫಲಾನುಭವಿಗಳಾಗಿರ್ಬೋದು, BPL ಕಾರ್ಡ್ ಇದ್ದವ್ರಿಗಾಗಿರ್ಬೋದು, ಅವರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನೊಂದು ಕಡೆಗೆ ಪಿಂಚಣಿದಾರರು, ಹೌದು ನಿಮಗೂ ಕೂಡ ಯಾವುದೇ ತರಹದ ಪಿಂಚಣಿ ಬರ್ತಾ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ. ಅದಕ್ಕಂದ್ರೆ ಹೊಸ ಒಂದು ನಿಯಮ, ಒಟ್ಟು ಇಂಥವರಿಗೆ ಪಿಂಚಣಿ ಬರೋದು ಬಂದ್ ಆಗುತ್ತೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ಬಸ್ ಪ್ರಯಾಣ ದರ ಏರಿಕೆ ಒಂದು ಸುಳಿವನ್ನ ಮತ್ತೊಮ್ಮೆ ಕೊಡಲಾಗಿದೆ. ಇನ್ನೊಂದು ಕಡೆಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಅಧಿಕೃತವಾಗಿ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ. ಹಾಗಾದ್ರೆ ಎಲ್ಲರೂ ಕೂಡ ಈ ದಾಖಲೆಗಳನ್ನ ರೆಡಿ ಇಟ್ಕೊಳ್ಬೇಕಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಬಹುದು. ಇನ್ನು ವೀಕ್ಷಕರೇ, ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ಬೆಲೆಗೆ ಏನಾಗಿದೆ, ದಿಢೀರಂತ ಮಹಾ ಕುಸಿತವೇ ಕಂಡು ಹೋಗಿದೆ. ಹೌದು, ಭಾರತದಲ್ಲಿ ಮಾತ್ರ ಅಲ್ಲ, ವಿಶ್ವಾದ್ಯಂತ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಭರ್ಜರಿ ಕುಸಿತವಾಗ್ತಾ ಇದೆ. ಹಾಗಾದ್ರೆ ಎಷ್ಟು ಇಳಿಕೆ ಆಗಿದೆ, ಈಗ ತಗೋಬೇಕಾ ಬೇಡವಾ, ಇನ್ನಷ್ಟು ಇಳಿಕೆ ಆಗುತ್ತಾ, ಎಲ್ಲಾ ಪ್ರಶ್ನೆಗೂ ಉತ್ತರ ನಿಮಗೆ ಸಿಗಲಿದೆ ವೀಕ್ಷಕರೇ. ಸೊ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೂ ಪ್ರತಿಯೊಬ್ಬರು ಕೂಡ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಗೃಹಲಕ್ಷ್ಮಿಯರಾಗಿದ್ರೆ ನೀವು ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೂ ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಉತ್ತರ ಕೊಡಬಹುದು. ನಿಮಗೆ 30ನೇ ಕಂತು ಹಣ ಜಮೆ ಆಗಿದೆಯಾ? ಎದಕ್ಕಂದ್ರೆ ಈಗ 31 ಮತ್ತು 32 ಎರಡು ಕಂತು ಹಣ ಜಮೆ ಬಗ್ಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಕೂಡ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಹಾಗಾದ್ರೆ ಗೃಹಲಕ್ಷ್ಮಿ ಹಣ, ಬಾಕಿ ಹಣ ಯಾವಾಗ ಜಮೆ ಆಗುತ್ತೆ ನೋಡಿ ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ. ಈಗಾಗಲೇ ಗೃಹಲಕ್ಷ್ಮಿಯಲ್ಲಿ ಕಂಡು ಬಂದ ಒಂದು ಲೋಪಗಳಾಗಿರ್ಬೋದು, ಇನ್ನೊಂದು ಕಡೆಗೆ ಅನರ್ಹರನ್ನ ತೆಗೆದು ಹಾಕಲಾಗ್ತಾ ಇರೋದು ನಿಮಗೆಲ್ಲ ಗೊತ್ತಿರಬಹುದು. ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಆಹ್ವಾನಕ್ಕೆ ಈಗ ಸಿದ್ಧತೆ ಕೂಡ ಶುರುವಾಗಿದೆ. ನಿಮ್ಮ ಮನೆಗೆ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಗ್ಯಾರಂಟಿ ಯೋಜನೆ ಪ್ರಾಧಿಕಾರ ಸಮಿತಿಯಿಂದಲೇ ಸಿಬ್ಬಂದಿಗಳು ಕೂಡ ಬರಬಹುದು ವೀಕ್ಷಕರೇ. ಅಂದ್ರೆ 2-3 ದಿನದಲ್ಲಿ ಮಾರ್ಗಸೂಚಿ ಬರಲಿದೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಹೊಸ ಅರ್ಜಿ ಸಲ್ಲಿಕೆಗೆ ಒಂದು ಅವಕಾಶವನ್ನ ಮಾಡಿಕೊಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಆದ್ರೆ ಈ ಬಾರಿ ಅರ್ಜಿ ಯಾರೆಲ್ಲ ಹಾಕ್ಬಹುದು, ಯಾರು ಬೇಕಾದ್ರೂ ಹಾಕ್ಬಹುದಾ ಅಥವಾ ಅರ್ಹರಿಗೆ ಮಾತ್ರನಾ ನೋಡಿ ವೀಕ್ಷಕರೇ, ಈಗ ಗೃಹಲಕ್ಷ್ಮಿ ಯೋಜನೆ ದುರುಪಯೋಗ ತಡೆಗೆ ಮುಂದಾಗಿರೋ ರಾಜ್ಯ ಸರ್ಕಾರ ಎಲ್ಲಾ ಫಲಾನುಭವಿಗಳು ಮತ್ತೊಮ್ಮೆ ಅರ್ಜಿ ಹಾಕ್ಬೇಕಲ್ಲ, ಅದಕ್ಕೋಸ್ಕರ ಮಾರ್ಗಸೂಚಿಯನ್ನ ರೆಡಿ ಮಾಡ್ತಾ ಇದೆ. ಇನ್ನು ಜುಲೈ ತಿಂಗಳ ಒಂದು ಮೊದಲ ವಾರದಲ್ಲಿ ಅಧಿಕೃತವಾಗಿ ಪ್ರಕಟವಾಗುವ ಸಾಧ್ಯತೆ ಇದೆ ವೀಕ್ಷಕರೇ. ಇನ್ನು ಮೃತಪಟ್ಟವರಾಗಿರ್ಬೋದು, IT GST ಪಾವತಿದಾರರಾಗಿರ್ಬೋದು, ಇಂಥವರನ್ನ ಗಂಭೀರವಾಗಿ ಯೋಜನೆಯಿಂದ ಹೊರಗಿಡಲು ನಿರ್ಧಾರ ಕೂಡ ಮಾಡಿರುವಂತದ್ದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಇದು ಕೊನೆ ಹಂತದ ತಯಾರಿ ಕೂಡ ಶುರುವಾಗಿದೆ. ಶೀಘ್ರದಲ್ಲಿ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಮಹಿಳೆಯರಿಗೆ ಅವಕಾಶ ಕೊಡಲಿದ್ದಾರೆ. ನೋಡಿ, ತುಂಬಾ ಜನ ಅನಕ್ಷರಸ್ಥರು ಇರ್ತಾರೆ ಹಳ್ಳಿಗಳಲ್ಲಿ, ಅಂತವರು ಅರ್ಜಿ ಸಲ್ಲಿಸಲು ಬಾರದವರಿಗೆ ಸಹಾಯ ಮಾಡಲೆಂದು ಅಂಗನವಾಡಿ ಸಿಬ್ಬಂದಿ ಬಳಸಿಕೊಳ್ಳಲು ಇಲಾಖೆ ಮುಂದಾಗಿದೆ ವೀಕ್ಷಕರೇ. ಅಂದ್ರೆ ಅನಕ್ಷರಸ್ಥರು ಯಾರಾದ್ರೂ ಇದ್ರೂ ಕೂಡ ಅವರಿಗೆ ತೊಂದರೆ ಆಗ್ಬಾರ್ದು ಅಂತಾನೆ ಸರ್ಕಾರ ಮನೆಗೆ ಸಿಬ್ಬಂದಿಗಳನ್ನ ಕಳಿಸೋದ್ರ ಮೂಲಕ ಅವರನ್ನು ಯೋಜನೆಗೆ ಇಲ್ಲಿ ಯಾವ ತರ ಅರ್ಜಿ ಹಾಕಬಹುದು, ಮನೆಯಿಂದಲೇ ಅರ್ಜಿ ಹಾಕಲು ಕೂಡ ಅವಕಾಶವನ್ನ ಮಾಡಿಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ನೋಡಿ, ಇವತ್ತು ಒಟ್ಟಾರೆ ಹೇಳೋದಾದ್ರೆ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಮರು ಅರ್ಜಿ ಪ್ರಕ್ರಿಯೆ ಒಂದು ಸ್ಪೆಷಲ್ ಅಪ್ಲಿಕೇಶನ್ ಕೂಡ ಬಿಡುಗಡೆ ಮಾಡಲಾಗಿದೆ. ಆ ಒಂದು ಅಪ್ಲಿಕೇಶನ್ ಮೂಲಕ ನಿಮ್ಮ ಮನೆಗೆ ಸಿಬ್ಬಂದಿಗಳು ಬಂದು ನಿಮಗೆ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅಂತ ಹೇಳಲಾಗ್ತಾ ಇದೆ. ಅಪ್ಲಿಕೇಶನ್ ಮೂಲಕ ಅನಕ್ಷರಸ್ಥರು, ಬಡವರು ಅರ್ಜಿ ಸಲ್ಲಿಸಬಹುದು. ಅಥವಾ ನೀವು ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1ಗೂ ಹೋಗಿ ಕೂಡ ಅರ್ಜಿ ಸಲ್ಲಿಸಬಹುದು. ಆದ್ರೆ ಸದ್ಯಕ್ಕೆ ಹೋಗ್ಬೇಡಿ, ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡುತ್ತೆ ಈಗ ಹೋಗ್ಬೇಕು, ಈಗ ಅರ್ಜಿ ಹಾಕ್ಬೇಕು ಅಂತ, ಅವಾಗ ನೀವು ಹೋಗ್ಬೋದು. ಆದ್ರೆ ಸದ್ಯಕ್ಕೆ ಯಾರು ಕೂಡ ಹೋಗೋದು ಬೇಕಾಗಿಲ್ಲ. ಯಾಕಂದ್ರೆ ಸದ್ಯಕ್ಕೆ ಯಾವ ತರ ಅರ್ಜಿ ಕರಿಬೇಕು, ಯಾರಿಗೆಲ್ಲ ಅವಕಾಶ ಕೊಡಬೇಕು, ಯಾರನ್ನ ಯೋಜನೆಯಿಂದ ಕೈ ಬಿಡಬೇಕು, ಎಂತವರಿಗೆ ಅನರ್ಹರು ಅಂತ ಗುರುತು ಮಾಡಬೇಕು, ಅದಕ್ಕೆಲ್ಲ ಕೂಡ ಸರ್ಕಾರ ಮಾನದಂಡಗಳನ್ನ ನಿಗದಿ ಮಾಡಲು ಈಗ ಅಂತಿಮ ಹಂತದಲ್ಲಿ ಬಂದಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ಬಾಕಿ ಹಣ 2 ತಿಂಗಳಿನಿಂದ ಬಂದಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಹೌದು, ಕೆಲವರಿಗೆ 30ನೇ ಕಂತಿನವರೆಗೂ ಮಾತ್ರ ಹಣ ಬಂದಿದೆ, ಕೆಲವರಿಗೆ 29ನೇ ಕಂತಿನವರೆಗೂ ಮಾತ್ರ ಹಣ ಬಂದಿರುವಂತದ್ದು. ಅನುಮಾನಾಸ್ಪದ ಆಗಿರ್ಬೋದು ಅಥವಾ ಶಂಕಾಸ್ಪದ ಅಕೌಂಟ್ಗಳನ್ನ ಹೋಲ್ಡ್ ಅಲ್ಲಿ ಇಡಲಾಗಿದೆ. ಒಂದು ವೇಳೆ ಮರು ಅರ್ಜಿ ಹಾಕಿದ ನಂತರ ಹಣ ಬಾಕಿ 4,000 ರೂಪಾಯಿ ಬಿಡುಗಡೆ ಆಗುವ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ಸೊ ವೀಕ್ಷಕರೇ, ನೀವು ನಿಮ್ಮ BPL ಕಾರ್ಡ್ ಆಗಿರ್ಬೋದು, APL ಕಾರ್ಡ್ ಆಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡು, ನಿಮ್ದು ವೋಟರ್ ಕಾರ್ಡ್ ಕೂಡ ರೆಡಿ ಇಟ್ಕೊಳ್ಳಿ. ಅಷ್ಟು ಮಾತ್ರವಲ್ಲದೆ ನಿಮ್ಮ ವೋಟರ್ ಕಾರ್ಡ್ ಮತ್ತು ನಿಮ್ದು ಆಧಾರ್ ಕಾರ್ಡ್ ಮೇಲೆ ಇರೋ ಹೆಸರು ಒಂದೇ ತರ ಇರಬೇಕು, ಜನ್ಮ ದಿನಾಂಕ ಒಂದೇ ತರ ಇರಬೇಕು, ವಿಳಾಸ ಕೂಡ ಒಂದೇ ತರ ಇರಬೇಕು ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ. ಇನ್ನು ವೋಟರ್ ಕಾರ್ಡ್ ಕೂಡ ಆಕ್ಟಿವ್ ಇರಬೇಕು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಮನೆಗೆ ಬಂದಾಗ ಸಿಬ್ಬಂದಿಗಳು ನಿಮಗೆಲ್ಲ ಕೂಡ ಒಂದು ಡೀಟೇಲ್ ಆಗಿ ಮಾಹಿತಿ ಕೊಡ್ತಾರಂತೆ. ಇನ್ನು ಎರಡನೇದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ ಒಟ್ಟು 3 ದೊಡ್ಡ ಬ್ರೇಕಿಂಗ್ ನ್ಯೂಸ್.
ಅಂದ್ರೆ ಮೊದಲನೇದ್ದು ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಕಡೆಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಒಟ್ಟು 14 ಲಕ್ಷ ಅನರ್ಹ BPL ಕಾರ್ಡುಗಳನ್ನ APL ಕಾರ್ಡ್ಗೆ ಇಲ್ಲಿ ವರ್ಗಾವಣೆ ಮಾಡಲು ಸರ್ಕಾರ ಮುಂದಾಗಿದೆ. ಹೌದು, ನಮ್ಮ ಕರ್ನಾಟಕ ರಾಜ್ಯದಂತ 14 ಲಕ್ಷ ಅನರ್ಹ BPL ಕಾರ್ಡುಗಳು ರದ್ದಾಗಲಿದೆ ಅಂತ ಈಗಾಗಲೇ ಒಂದು ಸಚಿವರು KH ಮುನಿಯಪ್ಪ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊದಲೇ ಒಂದು ಅವಕಾಶ ಕೊಡಲಾಗಿತ್ತು, BPL ಅಲ್ಲಿ ಯಾರಾದ್ರೂ ಅನರ್ಹರಿದ್ರೆ ಅವರು ಸ್ವಯಂ ಪ್ರೇರಿತವಾಗಿ APL ಕಾರ್ಡ್ ತಗೋಬಹುದು ಅಂತ. ಆದ್ರೆ ತುಂಬಾ ಜನ ಈ ತರ ಮಾಡಿಲ್ಲ. ಸೊ ಸರ್ಕಾರವೇ ಈಗ 13ರಿಂದ 14 ಲಕ್ಷ ಅನರ್ಹರು BPL ಕಾರ್ಡುಗಳನ್ನ ಹೊಂದಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದೆ. ಅಂತಹ ಅನರ್ಹರನ್ನ ಪತ್ತೆ ಹಚ್ಚಿ ಅವರನ್ನ ಪಟ್ಟಿಯಿಂದ ಕೈ ಬಿಡೋ ಕೆಲಸವನ್ನ ಶೀಘ್ರದಲ್ಲೇ ಮಾಡ್ತೀವಿ ಅಂತ ಒಂದು ಘೋಷಣೆ ಮಾಡಿದ್ದಾರೆ. ಅವರನ್ನ APL ಕಾರ್ಡ್ ಕೊಡ್ತೀವಿ ಅಂತಾನು ಕೂಡ ಒಂದು ಘೋಷಣೆಯಲ್ಲಿ ಮಾಡಿರುವಂತದ್ದು. ಅಂದ್ರೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ 14 ಲಕ್ಷ ಜನರು BPL ಕಾರ್ಡ್ ಇದ್ದವರು APL ಕಾರ್ಡ್ಗೆ ವರ್ಗಾವಣೆ ಆಗ್ತಾ ಇದ್ದಾರೆ. ಇನ್ನು ಎರಡನೇದಾಗಿ ಏನಪ್ಪಾ ಅಂದ್ರೆ ಎಲ್ಲ ಒಂದು BPL ಕಾರ್ಡ್ ಇದ್ದವರಿಗೆ ಈ ಬಾರಿ ಕೊಡ್ತಾರಾ ಇಂದಿರಾ ಕಿಟ್ಟು? ಹೌದು ವೀಕ್ಷಕರೇ, ಜೂನ್ ತಿಂಗಳಿನಿಂದ ವಿತರಣೆ ಮಾಡಬೇಕಾಗಿತ್ತು, ಆದ್ರೆ ಜುಲೈ ತಿಂಗಳಿಂದ ವಿತರಣೆ ಮಾಡ್ತಾರಾ, ಇನ್ನು ವಿಳಂಬವಾಗುತ್ತಾ? ನೋಡಿ, ಮೊದಲಿಗೆ ಹೇಳ್ಬೇಕಂದ್ರೆ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಮಾಡಬೇಕು ಅಂತ ಬಜೆಟ್ ನಲ್ಲೂ ಕೂಡ ಘೋಷಣೆ ಮಾಡಲಾಗಿತ್ತು. ಅದೇ ತರ ಸಚಿವ ಸಂಪುಟ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದನ್ನ ಘೋಷಣೆಯನ್ನ ಮಾಡಿದ್ರು. ನಂತರ ಎಲ್ಲಾ ಕಡೆಗೂ ಕೂಡ ಇದು ವೈರಲ್ ಕೂಡ ಆಗಿತ್ತು ವೀಕ್ಷಕರೇ. ಆದ್ರೆ ಇನ್ನೂ ಕೂಡ ಇದು ವಿತರಣೆಗೆ ಬಂದಿಲ್ಲ. ನೋಡಿ, ಸದ್ಯಕ್ಕೆ 5 kg ಹೆಚ್ಚುವರಿ ಅಕ್ಕಿಯನ್ನ ವಿತರಣೆ ಮಾಡಲು ಸರ್ಕಾರ ಆದೇಶ ಕೊಟ್ಟಿರುವಂತದ್ದು. ನೋಡಿ, ಅಕ್ಕಿ ದಾಸ್ತಾನು ಇರಬಹುದು, ರಾಗಿ ದಾಸ್ತಾನು ಇರಬಹುದು, ಇದೆಲ್ಲ ಕೂಡ ವಿತರಣೆ ಆದ ಬಳಿಕವೇ ಇಂದಿರಾ ಕಿಟ್ ವಿತರಣೆ ಮಾಡ್ತಾರಾ ಎಂಬ ಪ್ರಶ್ನೆ ಕೂಡ ಇದೆ. ಇನ್ನೊಂದು ಕಡೆಗೆ ಜುಲೈ ತಿಂಗಳಲ್ಲಿ ಸರ್ಕಾರದಿಂದ ಅಧಿಕೃತವಾಗಿ ಇದರ ಬಗ್ಗೆ ಅಪ್ಡೇಟ್ ಬರಲಿದೆ ಎಂಬುದು ಕಾದು ನೋಡಬೇಕಾಗಿದೆ. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಇದನ್ನ ಅಕ್ಕಿ ಬದಲಾಗಿ ವಿತರಣೆ ಮಾಡ್ತೀವಿ ಅಂತ ಘೋಷಣೆ ಕೂಡ ಮಾಡಲಾಗಿತ್ತು. ನೋಡಿ, ನೀವು ಕೂಡ BPL ಕಾರ್ಡ್ದಾರರಾಗಿದ್ರೆ ನಿಮಗೆ ಅಕ್ಕಿ ಬೇಕಾ, ಇಂದಿರಾ ಕಿಟ್ ಬೇಕಾ, ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಇದು ಬೇಕಾ ಅಥವಾ ಅಕ್ಕಿ ಬೇಕಾ? ನಮಗೆ ಕಮೆಂಟ್ ಮೂಲಕ ನೀವು ನಿಮ್ಮ ಒಂದು ಅನಿಸಿಕೆ ತಿಳಿಸಬಹುದು ವೀಕ್ಷಕರೇ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಜುಲೈ ತಿಂಗಳಲ್ಲಿ ಇದರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದ್ರೆ ನಾವು ನಿಮಗೆ ಕೊಡಲಿದ್ದೇವೆ. ಸದ್ಯಕ್ಕೆ ಸರ್ಕಾರದ ಮಟ್ಟದಲ್ಲಿ ಇನ್ನೂ ಕೂಡ ಈ ಒಂದು ಇಂದಿರಾ ಕಿಟ್ ವಿತರಣೆ ಬಗ್ಗೆ ಚರ್ಚೆಗಳು ನಡೀತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಅಧಿಕೃತವಾಗಿ ಏನಾದರೂ ಚರ್ಚೆಗಳು ನಡೆದ್ರೆ ಯಾವಾಗ ವಿತರಣೆ ಮಾಡಬೇಕು ಇದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಬರೋದು ಬಾಕಿ ಇದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಕೊಟ್ಟರೆ ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೂಡ ಕೊಡಲಿದ್ದೇವೆ. ಸೊ ಸದ್ಯಕ್ಕೆ ಸ್ವಲ್ಪ ವೇಟ್ ಮಾಡಿ. ಇನ್ನೊಂದು ಕಡೆಗೆ ಅಂತ್ಯೋದಯ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಒಂದು ಶಾಕ್ ಅಂತ ಹೇಳ್ಬಹುದು ಕೇಂದ್ರ ಸರ್ಕಾರದಿಂದ. ಹೌದು ವೀಕ್ಷಕರೇ, AAY ಅಂದ್ರೆ ಅಂತ್ಯೋದಯ ಪಡಿತರ ಕಾರ್ಡ್ ಹೊಂದಿದವರಿಗೆ ಪ್ರತಿ ತಿಂಗಳು ವಿತರಣೆ ಮಾಡ್ತಾ ಇದ್ದ ಪಡಿತರ ಹಂಚಿಕೆ ಸಂಪೂರ್ಣ ಲೆಕ್ಕಾಚಾರವೇ ಬದಲಾಗಬಹುದು ಅಂತ ಹೇಳಲಾಗ್ತಾ ಇದೆ. ಹೊಸ ನಿಯಮಗಳ ಪ್ರಕಾರ ಅನ್ನಭಾಗ್ಯ ಅಂತ್ಯೋದಯ ಅನ್ನ ಯೋಜನೆ ಅಡಿಯಲ್ಲಿ ಪ್ರತಿ ಸದಸ್ಯರಿಗೆ 7 kg ಆಹಾರ ಧಾನ್ಯವನ್ನು ವಿತರಿಸಲು ನಿರ್ಧಾರ ಮಾಡಲಾಗ್ತಾ ಇದೆ. ಇದರನ್ವಯ ಒಬ್ಬ ಸದಸ್ಯರಿದ್ರೆ ಅವರಿಗೆ 7 kg ಆಹಾರ ಧಾನ್ಯ, ಇಬ್ಬರು ಸದಸ್ಯರಿದ್ರೆ ಅಂತ್ಯೋದಯ ಕಾರ್ಡ್ಗೆ ಅದಕ್ಕೆ 14 kg ಆಹಾರ ಧಾನ್ಯಗಳನ್ನ ಕೊಡಬೇಕು ಅಂತ ಹೇಳಲಾಗ್ತಾ ಇದೆ. 5 ಮಂದಿ ಅಥವಾ ಅದಕ್ಕಿಂತ ಹೆಚ್ಚಿನ ಸದಸ್ಯರು ಹೊಂದಿರೋ ಕುಟುಂಬಗಳಿಗೆ ಗರಿಷ್ಠ 35 kg ಆಹಾರ ಧಾನ್ಯ ನಿಗದಿಪಡಿಸಲು ಚಿಂತನೆ ಮಾಡಲಾಗ್ತಾ ಇದೆ ಅಂತ ಹೇಳಲಾಗಿದೆ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ಪಿಂಚಣಿದಾರರಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಒಟ್ಟು 16 ಲಕ್ಷ ಜನರ ಒಂದು ಹಣ ಬರೋದು ನಿಂತಿದ್ದು ಹೋಗಿದೆ. ಕಾನೂನು ಬಾಹಿರವಾಗಿ ಸವಲತ್ತು ಪಡೆಯುತ್ತಿದ್ದವರನ್ನ ಪತ್ತೆ ಹಚ್ಚಲಾಗಿದೆ. ದಾಖಲೆ ಕೊಡಬೇಕು ಅಂತ ನೋಟಿಸ್ ಕೂಡ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಅಂದ್ರೆ ನೋಡಿ, ಮೊದಲಿಗೆ ಹೇಳ್ಬೇಕಂದ್ರೆ ಸಾಮಾಜಿಕ ಭದ್ರತಾ ಯೋಜನೆ ಅಂತ ಏನ್ ಬರುತ್ತೆ ಅಂದ್ರೆ ಆ ಪೆನ್ಷನ್ ಅಂತ ನಾವೇನ್ ಕರಿತೀವಿ, ಪಿಂಚಣಿ ಅಂತ ಏನ್ ಕರಿತೀವಿ, ಇದರ ಅಡಿಯಲ್ಲಿ ತುಂಬಾ ಜನರು ಅಕ್ರಮವಾಗಿ ಒಂದು ಯೋಜನೆಯಲ್ಲಿ ಜಾಯ್ನ್ ಆದವರು ಇದ್ದಾರೆ. ಅಂದರೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಸರ್ಕಾರಿ ಯೋಜನೆಗಳ ಲಾಭ ಪಡೆಯುತ್ತಿದ್ದವರಿಗೆ ಕಡಿವಾಣ ಹಾಕಲು ಕಂದಾಯ ಇಲಾಖೆ ಭರ್ಜರಿ ಸರ್ಜರಿ ಆರಂಭ ಮಾಡಿದೆ. ನೋಡಿ, ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅಂತ ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಬೆನ್ನಲ್ಲೇ ಈಗ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿಯಲ್ಲಿ ಪಿಂಚಣಿ ಪಡಿತಾ ಇದ್ದ ಒಟ್ಟು 16 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಖಾತೆಗಳನ್ನ ರಾಜ್ಯ ಸರ್ಕಾರ ತಾತ್ಕಾಲಿಕವಾಗಿ ಅಮಾನತು ಮಾಡಿದೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ವೃದ್ಧಾಪ್ಯ ವೇತನ ಆಗಿರ್ಬೋದು ಅಥವಾ ವಿಧವೆ ವೇತನ ಆಗಿರ್ಬೋದು, ವಿಕಲಚೇತನರ ಪಿಂಚಣಿ ಸೇರಿದಂತೆ ಒಟ್ಟು 83 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳು ಇದ್ರು. ಇದರಲ್ಲಿ ಒಟ್ಟು 16 ಲಕ್ಷ ಅಕೌಂಟ್ಗಳು ಅನುಮಾನಾಸ್ಪದ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇವರು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿರಬಹುದು ಅಥವಾ ಸುಳ್ಳು ವಯಸ್ಸಿನ ದಾಖಲೆ, ಅಂದ್ರೆ 60-65 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಪಿಂಚಣಿ ಇದೆ ವೃದ್ಧಾಪ್ಯ ವೇತನ. ಅಂತವರು 30, 35, 40 ವರ್ಷದವರು ಕೂಡ ಈ ಒಂದು ಪಿಂಚಣಿ ಪಡ್ಕೋತಾ ಇರೋದು ಕೂಡ ಇಲ್ಲಿ ಪತ್ತೆ ಹಚ್ಚಲಾಗಿದೆ ವೀಕ್ಷಕರೇ. ಒಟ್ಟು ಇಲ್ಲಿ 16 ಲಕ್ಷ ಅಕೌಂಟ್ಗಳಿಗೆ ಪಿಂಚಣಿ ಬರೋದು ನಿಂತು ಹೋಗಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಸಮರ್ಪಕ ದಾಖಲೆ ಕೊಡಲಿಲ್ಲವಂದ್ರೆ ಅಂತವರ ಫಲಾನುಭವಿಗಳ ಖಾತೆಗಳನ್ನ ನಿಷ್ಕ್ರಿಯ ಮಾಡಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ನೋಡಿ, ಮೇ ತಿಂಗಳಲ್ಲಿ ಇವರೆಲ್ಲರಿಗೂ ಕೂಡ ನಿಯಮಿತವಾಗಿ ಪಿಂಚಣಿ ತಲುಪಿಸಲಾಗಿದೆ. ಸದ್ಯ ಪಿಂಚಣಿ ವಂಚಿತರಾದವರು ಅಂದ್ರೆ ಪಿಂಚಣಿ ಹಣ ನಿಮಗೆ ಬಂದಿಲ್ಲ ಅಂದ್ರೆ ಅಂತವರು ಮತ್ತೊಂದು ಅವಕಾಶ ಕೊಡಲಾಗಿದೆ. ಕಂದಾಯ ಇಲಾಖೆ ಜಂಟಿ ನಿರ್ದೇಶಕರು ಮಾಹಿತಿ ನೀಡಿರುವ ಪ್ರಕಾರ
ಪಿಂಚಣಿ ಯಾರ್ದಾದ್ರೂ ಸ್ಥಗಿತಗೊಂಡಿರೋ ಬಗ್ಗೆ ಆಯಾ ತಾಲೂಕಿನ ತಹಶೀಲ್ದಾರ್ ಮೂಲಕ ಶೀಘ್ರದಲ್ಲೇ ಅಧಿಕೃತ ತಿಳುವಳಿಕೆ ಪತ್ರ ಅಥವಾ ನೋಟಿಸ್ ಕೂಡ ಕಳಿಸಲಾಗುತ್ತೆ. ಆ ಒಂದು ನೋಟಿಸ್ ತಲುಪಿದ ದಿನದ 30 ದಿನಗಳ ಒಳಗಾಗಿ ತಮ್ಮ ವಯಸ್ಸು, ಆದಾಯ ಮತ್ತು ನಿವಾಸದ ಅಸಲಿ ದಾಖಲೆಗಳನ್ನ ಕಚೇರಿಗೆ ಸಲ್ಲಿಸಿ ಅರ್ಹತೆ ಸಾಬೀತುಪಡಿಸಿ ಮತ್ತೆ ಪಿಂಚಣಿ ಪಡ್ಕೋದಕ್ಕೆ ಮತ್ತೆ ಅರ್ಜಿಯನ್ನ ಹಾಕಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ಎಲ್ಲಾ ಪ್ರಯಾಣಿಕರಿಗೂ ಕೂಡ ಮತ್ತೊಂದು ಬೆಲೆ ಏರಿಕೆ ಬಿಸಿ. ಇನ್ನೊಂದು ಕಡೆಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಪ್ರಾರಂಭವಾಗೋದಕ್ಕೆ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ಹೌದು, ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆಗೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಎಂದು ಸಾರಿಗೆ ಸಚಿವರು ಭೈರತಿ ಸುರೇಶ್ ಅವರು ತಿಳಿಸಿದ್ದಾರೆ. ಡೀಸೆಲ್ ದರ ನೋಡಿದ್ರೆ ನನಗೆ ಭಯವಾಗುತ್ತೆ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ಸಾರಿಗೆ ನಿಗಮಗಳು ಕೂಡ ಸರ್ಕಾರಕ್ಕೆ ಟಿಕೆಟ್ ದರ ಏರಿಕೆ ಒಂದು ಪ್ರಸ್ತಾವನೆ ಕೂಡ ಕೊಟ್ಟಿದ್ದು ಅಂತ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಒಟ್ಟು ಈಗ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಕಾರಣದಿಂದಾಗಿ ಟಿಕೆಟ್ ದರ ಹೆಚ್ಚಳಕ್ಕೆ ವಿರೋಧಿಸುವುದಕ್ಕೆ ಕಾರಣವಿಲ್ಲ. ಇಡೀ ದೇಶದಲ್ಲಿ ತೈಲ ದರ ಏರಿಕೆ ಆಗಿದೆ ಎಂದು ಅವರು ಹೇಳಿದ್ದಾರೆ. ವಿದ್ಯಾರ್ಥಿಗಳ ಬಸ್ ಪಾಸ್ ಕುರಿತು ಯಾವುದೇ ಆತಂಕ ಬೇಡ, ಪಾಸ್ ವಿತರಣೆ ಮತ್ತಷ್ಟು ಸುಗಮ ಮಾಡ್ತೀವಿ, ಎಲ್ಲ ಅರ್ಹ ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಪಾಸ್ ಕೊಡ್ತೀವಿ ಅಂತ ಭರವಸೆ ಕೂಡ ಕೊಟ್ಟಿದ್ದಾರೆ. ಇದೇ ವೇಳೆ ನಮ್ಮ ಒಂದು ಕರ್ನಾಟಕದಲ್ಲೂ ಕೂಡ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಅಂದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿ ಪ್ರಕ್ರಿಯೆ ಕೂಡ ಅಂತಿಮ ಹಂತದಲ್ಲಿ ಬಂದಿದೆ. ಇಲ್ಲಿ ಜುಲೈ ಮೊದಲ ವಾರ ಅಥವಾ 10ನೇ ತಾರೀಕಿನ ನಂತರ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಒಂದು ಫೋಟೋ ಅಂದ್ರೆ ಮಹಿಳೆಯರು ಒಂದು ಫೋಟೋ ರೆಡಿ ಇಟ್ಕೊಳ್ಳಿ, ನಿಮ್ದು ಭಾವಚಿತ್ರ ಫೋಟೋ, ಒಂದು ನಿಮ್ದು ಆಧಾರ್ ಕಾರ್ಡು, ಒಂದು ವೋಟರ್ ಕಾರ್ಡು ಹಾಗೂ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ, ಇದನ್ನ ರೆಡಿ ಇಟ್ಕೊಳ್ಳಿ. ಅರ್ಜಿ ಕರೆದಾಗ ಅರ್ಜಿ ಹಾಕ್ಬಿಟ್ಟು ಸ್ಮಾರ್ಟ್ ಕಾರ್ಡ್ ಪಡೆದುಕೊಳ್ಳಿ. ಇನ್ನು ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲೂ ಕೂಡ ಭರ್ಜರಿ ಒಂದು ಕುಸಿತ ಒಂದು ಕಂಡಿರುವಂತದ್ದು ನೋಡಿ. ಮತ್ತೆ ದಿಢೀರ್ ಅಂತ ಇಳಿಕೆ ಆಗಿದೆ ಬಂಗಾರ ಬೆಳ್ಳಿ ಬೆಲೆ. ಕೇವಲ ಬೆಳ್ಳಿ ಮಾತ್ರ ಅಲ್ಲ, ಬಂಗಾರ ದಾಖಲೆ ಮಟ್ಟಕ್ಕೆ ಕುಸಿತ ಇಲ್ಲಿ ಕಂಡಿರುವಂತದ್ದು. ಹೋದ ವಾರ 10 ಗ್ರಾಮ್ಗೆ 1,58,000 1,57,000 ರೂಪಾಯಿ ತನಕ ಮಾರಾಟ ಆಗ್ತಾ ಇದ್ದ ಬಂಗಾರ ಈಗ 10 ಗ್ರಾಮ್ಗೆ 1,43,000 1,44,000 ರೂಪಾಯಿಗೆ ಬಂದು ನಿಂತಿದೆ. ಅಂದ್ರೆ ಹತ್ತತ್ರ 12,000 ರೂಪಾಯಿಯಷ್ಟು ಕುಸಿತವಾಗಿದೆ ಒಂದೇ ವಾರದಲ್ಲಿ. ಅಂದ್ರೆ ದೊಡ್ಡ ಮಟ್ಟದ ಕುಸಿತ ಅಂತಾನೆ ಹೇಳ್ಬೋದು. ಬಂಗಾರ ಬೆಳ್ಳಿ ಖರೀದಿ ಮಾಡೋರಿಗೆ ಮತ್ತೊಂದು ಶುಭ ಸುದ್ದಿ, ಮತ್ತೊಂದು ಹೊಸ ಚಾನ್ಸ್ ಅಂತ ಕೂಡ ಹೇಳ್ಬೋದು ವೀಕ್ಷಕರೇ. ಯಾಕಂದ್ರೆ 12,000 ರೂಪಾಯಿ ಒಂದು ವಾರದಲ್ಲಿ ಇಳಿಕೆ ಆಗಿದೆ. ಅದೇ ತರ ಬಂಗಾರ ಮಾತ್ರ ಅಲ್ಲ, ಬೆಳ್ಳಿ ಕೂಡ ಕೆಜಿಗೆ 2,83,00,000 ರೂಪಾಯಿ ತನಕ ಹೋಗಿತ್ತು. ಈಗ 2,40,000 ರೂಪಾಯಿ ಆಗಿದೆ 1 ಕೆಜಿ ಬೆಳ್ಳಿ ಬೆಲೆ. ಬೆಳ್ಳಿ ಕೂಡ ದಾಖಲೆ ಮಟ್ಟಕ್ಕೆ ಕುಸಿತ ಕಾಣ್ತಾ ಇದೆ. ಇದು ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್.